ಏನ್ ಮಾಡ್ತಾ ಇದ್ದೀರಾ ನೀವು? ನೀವು ಈ ಸ್ಥಿತಿಲಿ ಬಾಸ್ ನಿಮ್ಮನ್ನ ನೋಡಿದ್ರೆ ಏನ್ ತಿಳ್ಕೊತಾರೆ ಹೇಳಿ? ಹಾ, ನಮ್ಮಿಬ್ರ ಮಧ್ಯೆ ಏನೂ ಆಗಿಲ್ಲ, ಆದ್ರೆ ಎಲ್ಲ ಮುಗ್ದು ಹೋಗಿದೆ ಅಂತ ಡ್ಯಾಡ್ ತಿಳ್ಕೊಳ್ತಾರೆ. ವಾಟ್? ಎಸ್, ವೇಟ್. ರಜನಿ ಮೇಡಮ್, मम जीवन हेतुना भद्राभि सुभद्रि सञ्जीव शरदां शतम् माङ्गल्यं तन्तुना येन मम जीवन हेतुना ಬಗ್ಗೆ ಅನ್ಕೊಂಡಿದ್ದೇನು, ಈಗ ನೋಡ್ತಾ ಇರೋದೇನು? ಸರ್ ನೀವು ಹೇಳಿದ್ರಿ ಅಂತ ನಾನು ನಿಮ್ಮ ಮನೆಗೆ ಬಂದಿದ್ದೆ ಅಷ್ಟೇ. ಆಕ್ಚುಲಿ ಏನ್ ನಡೀತು ಅಂದ್ರೆ ಬೇಡ, ಈ ಅಸಹ್ಯವಾದ ಘಟನೆಗೆ ವ್ಯಾಖ್ಯಾನ ಬೇಡ. ಡಿಸ್ಗಸ್ಟಿಂಗ್. ಮದುವೆಗೆ ಮುಂಚೆನೆ ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಸರಿಯಾಗಿ ತಿಳ್ಕೊಂಡಿದ್ದೆ, ಸರಿಯಾಗಿ ತಿಳ್ಕೊಂಡಿದ್ದೀನಿ. ಆದ್ರೆ ನೀವಿಬ್ರೆ ನನ್ನ ಸಭ್ಯತೆನ ತಪ್ಪಾಗಿ ತಿಳ್ಕೊಂಡು ಅಡ್ವಾಂಟೇಜ್ ತಗೋತಾರೆ. ನೀವರು ನಿಮ್ಮ ತಂದೆಗೆ ಹೇಳಿ. ಅವ್ರನ್ನೇನು ಬೈಬೇಡಿ, ಏನೋ ನಡೆದು ಹೋಯ್ತು. ರಜನಿಯವರಿಗೆ ಏನ್ ಮಾತಾಡ್ತಾ ಇದ್ದೀರಾ ನೀವು? ಸರ್ ಇವರು ಸಮರ್ಥನೆ ಬೇಡ ಗಗನ್, ನನಗೆ ಅರ್ಥ ಆಗಿದೆ. ಇಲ್ಲ ಸರ್, ಆಕ್ಚುಲಿ ಏನ್ ನಡೀತು ಅಂದ್ರೆ ಮಳೆನಲ್ಲಿ ನಾನು ನೆನ್ಕೊಂಡು ಬಂದೆ, ಅದಕ್ಕೆ ಶರ್ಟ್ ಬದಲಾಯಿಸ್ಕೊತಾ ಇದ್ದೆ. ಅದು ರಜನಿಯವ್ರು ಬಲವಂತ ಮಾಡಿದ್ರು ಅಂತ. ಅವ್ರು ಬಲವಂತ ಮಾಡಿದ್ಲು ಅಂತ? ಅಯ್ಯೋ ಇಲ್ಲ ಸರ್, ನಾನು ನಿಮ್ ಹೇಗೆ ಹೇಳಿ? ನೀನ್ ಏನು ಹೇಳೋದು ಬೇಡಪ್ಪ, ನೀನ್ ಏನು ಮಾತಾಡೋದು ಬೇಡ. ಮಾತಾಡ್ಬೇಕಾಗಿರೋದು ನಾನು ಮಾತಾಡ್ತೀನಿ. ನಿಮ್ ಮನೆಗೆ ಬಂದು ನಿನ್ ತಂದೆ ಹತ್ರ ಮಾತಾಡ್ತೀನಿ. ಗಗನ್, ಇದುವರೆಗೂ ನನ್ನ ನಿರ್ಧಾರಗಳನ್ನ ಯಾರ ಮೇಲೂ ಫೋರ್ಸ್ ಮಾಡಿದವನಲ್ಲ ನಾನು. ಆದ್ರೆ ನೀವಿಬ್ರು ನನ್ನನ್ನ ಈ ಇಕ್ಕಟ್ಟಿಗೆ ತಂದು ನಿಲ್ಲಿಸಿ ಈಗಲೇ ಒಂದು ನಿರ್ಧಾರ ತಗೊಳ್ಳೋ ಹಾಗೆ ಮಾಡಿದ್ದೀರ. ಆದಷ್ಟು ಬೇಗ ನಿಮ್ಮಿಬ್ಬರ ಮದುವೆ ನಡೆಯಿತು. ಸರ್ ಸರ್ ನನ್ನ ಮಾತು ಕೇಳಿ ಸರ್. ಸರ್ ಏನ್ ನಡೀತು ಸರ್? ನೀವು ಒಂದು ಹೆಣ್ಣ. ಗಗನ್, ನಾನು ಒಂದು ಹೆಣ್ಣಾಗಿರೋದಕ್ಕೆ ಹೀಗೆ ತಲೆ ಬಗ್ಗಿಸ್ಕೊಂಡು ನಿಂತಿದ್ದೀನಿ. ಕ್ಷಮಿಸ್ಬಿಡಿ, ಏನೋ ತಪ್ಪು ನಡೆದು ಹೋಯ್ತು. ಶ್ರೀಕಂಠಯ್ಯನವರೇ, ನಿಮ್ಮ ಮಿಸ್ಸಸ್ ಅವ್ರನ್ನ ಕರ್ಕೊಂಬರಕ್ಕೆ ಕೇಳಿದ್ನಲ್ವಾ, ಏಕೆ ಮರ್ತು ಬಂದ್ಬಿಟ್ರಾ? ಸರ್, ನಮ್ಮ ತಾಯಿ ಬರದೇ ಇದ್ರೆ ಈ ಕೆಲಸ ಆಗೋದಿಲ್ವಾ? ಯಾಕೆಂದ್ರೆ ಸದ್ಯದ ಪರಿಸ್ಥಿತಿಲಿ ಅವ್ರು ಬರೋವಾಗಿಲ್ಲ. ಅವ್ರು ಬರಲಿಲ್ಲ ಅಂದ್ರೆ ಮುಂದಿನ ಕೆಲಸಗಳು ಆಗಲ್ಲ ಅಂತ ನಾನು ಅವತ್ತೇ ನಿಮ್ಮ ತಂದೆಯರಿಗೆ ಹೇಳಿದ್ದೆ. ಅವ್ರು ಬರಲೇಬೇಕು. ಅದಾಗಲ್ಲ ಸರ್. ಏನ್ರಿ ಹಾಗಂದ್ರೆ? ಸರ್, ಒಂದು ಸಣ್ಣ ಅಸಮಾಧಾನ, ಅದಕ್ಕೆ ನಮ್ಮ ತಾಯಿ ಮನೆ ಬಿಟ್ಟು ಹೋಗಿದ್ದಾರೆ. ಎಲ್ಲೋ ಹೋಗಿದ್ದಾರೆ, ಕೋಪ ಕಮ್ಮಿ ಆದ್ಮೇಲೆ ಬರ್ತಾರೆ, ಅವಾಗ ಕರ್ಕೊಂಬನ್ನಿ. ಸರ್, ಕೈಗೆ ಬಂದಿತ್ತು ಬಾಯಿಗಿಲ್ಲ ಅನ್ನೋ ಥರ ಆಗಿದೆ ನಮ್ಮ ಪರಿಸ್ಥಿತಿ. ತಾವೇ ದಯವಿಟ್ಟು ಏನಾದ್ರು ಸಹಾಯ ಮಾಡಬೇಕು ಪ್ಲೀಸ್. ಅಲ್ಲ, ನಿಮ್ಮ ಉದ್ದೇಶ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸರ್, ನಿಮ್ಮ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ. ನಿಮ್ಮನ್ನೇ ನಂಬ್ಕೊಂಡ್ಬಂದಿದ್ದೀವಿ. ಹಾಲಲ್ಲಾದರೂ ಹಾಕಿ, ನೀರಲ್ಲಾದರೂ ಹಾಕಿ, ಬಟ್ ಪ್ಲೀಸ್ ದಯವಿಟ್ಟು ನಮಗೆ ಹೆಲ್ಪ್ ಮಾಡಲೇಬೇಕು ಸರ್. ಹೌದು ಸರ್, ದಯವಿಟ್ಟು ನಮ್ಮನ್ನು ಹೆಲ್ಪ್ ಮಾಡಿಕೊಡಿ. ಈ ವಿಷಯದಲ್ಲಿ ನಿಮ್ಗೇನು ಸಹಾಯ ಮಾಡೋಕ್ಕಾಗಲ್ಲ. ನೋಡಿ, ನಿಮ್ಮ ಶ್ರೀಮತಿ ಅವ್ರ ಕಾಣಿಯಾಗಿ ಎಷ್ಟು ತಿಂಗಳಾಯ್ತು ಹೇಳಿ? ಸರ್, ಅದು ಸುಮಾರು ಒಂದು 15 ದಿನ ಆಗಿರ್ಬೋದು ಸರ್. ಏನ್ರಿ ಒಂಥರ ವಿಚಿತ್ರವಾಗಿ ಹೇಳ್ತಾ ಇದ್ದೀರಲ್ಲ? ನೀವು ಹೇಳ್ತಿರೋದೇ ನನಗೆ ಅರ್ಥನೇ ಆಗ್ತಾ ಇಲ್ಲ. ಸರ್, ಆಕೆ ತನ್ನ ತವರ ಮನೆಗೂ ಹೋಗಿಲ್ಲ, ನಮ್ಮಲ್ಲೂ ಇಲ್ಲ. ನಿಮ್ಗೆ ಹೇಗೆ ಹೇಳಬೇಕು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಅಲ್ಲ ಶ್ರೀಕಂಠಯ್ಯನವರೇ, ನೀವು ಶ್ರೀಮತಿ ಅವ್ರ ಕಾಣೆ ಆದ್ಮೇಲೆ ಹುಡ್ಕೋ ಪ್ರಯತ್ನನೇ ಮಾಡ್ಲಿಲ್ವಾ? ನಮ್ಮ ಕಡೆಯಿಂದ ಆಗೋ ಎಲ್ಲ ಪ್ರಯತ್ನಗಳು ನಾವು ಮಾಡಿದ್ದೀವಿ ಸರ್.
ಎಲ್ಲೂ ಸಿಗಲಿಲ್ಲ. ನಾವು ತಾನೇ ಇನ್ನೇನು ಮಾಡೋಕ್ಕೆ ಸಾಧ್ಯ ಹೇಳಿ? ನೀವು ಹುಡುಕೋ ಪ್ರಯತ್ನ ಮಾಡಿದ್ರಿ, ಸಿಗ್ಲಿಲ್ಲ ಸರಿ, ಆದರೆ ಪೇಪರ್ನಲ್ಲಿ ಫೋಟೋ ಹಾಕಿ ಏನಾದರೂ ಬರ್ಸಿದ್ರಾ? ಅದು ಹೇಗೆ ಸರ್ ಸಾಧ್ಯ? ಹೊರಗಡೆ 4 ಜನಕ್ಕೆ ವಿಚಾರ ಗೊತ್ತಾಗೋಗ್ಬಿಟ್ರೆ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹೊರಟು ಹೋಗುತ್ತಲ್ವ. ಅಲ್ಲ ರೀ, ಹೆಂಡತಿ ಕಳೆದೋಗಿದ್ದಾರೆ, ಅವ್ರನ್ನ ಹುಡ್ಕೋದ್ ಬಿಟ್ಟು ಬ್ಯಾಂಕ್ ಲೋನ್ ಬೇಕು ಅಂತ ಬಂದಿದ್ದೀರಲ್ರಿ? ಅದು ಹಾಗಲ್ಲ ಸರ್. ಹಾಗೂ ಇಲ್ಲ ಹೀಗೂ ಇಲ್ಲ ಧೀರಜ್. ಪ್ರಾಪರ್ಟಿ ಕಾಮಾಕ್ಷಿ ಅವ್ರ ಹೆಸರಲ್ಲಿ ಇರೋದ್ರಿಂದ ಅವ್ರ ಹಿಂದೆ ನಾವು ಏನು ಮಾಡೋಕ್ಕಾಗಲ್ಲ. ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ ಸರ್? ದಯವಿಟ್ಟು ತಾವೇ ನಮ್ಗೇನಾದರೂ ಸಜೆಸ್ಟ್ ಮಾಡಿ. ವಿಲ್ ಡೂ ಅಕಾರ್ಡಿಂಗ್ ಟು. ಅದು ನನ್ನ ಕೆಲಸ ಅಲ್ಲ, ಯಾವ್ದಾದ್ರು ಲಾಯರ್ನ ಹೋಗಿ ಕನ್ಸಲ್ಟ್ ಮಾಡಿ. ದಯವಿಟ್ಟು ತಾವಿನ್ನು ಹೊರಡ್ಬೋದು ಪ್ಲೀಸ್. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ನೀವು ಜೆಂಟಲ್ಮನ್, ಗುಣವಂತ. ಆದ್ರೆ ನಾನು ಈ ತರ ಮಾಡಿದೆ, ಬೇರೆ ವಿಧಿನೇ ಇಲ್ಲ. ಏನ್ ಹೇಳ್ತಾ ಇದ್ದೀರಾ ಮೇಡಮ್? ಜೀವ ಸರದಾಂ ಶತಂ ಇನ್ನೂ ಗೊತ್ತಾಗ್ಲಿಲ್ವಾ? ತಂತು ನಾನೇನ ಇಂಥ ಅವಕಾಶನ ಮಿಸ್ ಮಾಡ್ಕೊಳ್ಳೋ ಅಂತ ದಡ್ಡಿ ಮಮ ಜೀವನ ನಾನಲ್ಲ. ಹೇತುನಾ. ರಜನಿ ಮೇಡಮ್, ಏನ್ ಮಾಡ್ತಾ ಇದ್ದೀರಾ ನೀವು? ನೀವು ಈ ಸ್ಥಿತಿಲಿ ಬಾಸ್ ನಿಮ್ಮನ್ನ ನೋಡಿದ್ರೆ ಏನ್ ತಿಳ್ಕೊತಾರೆ ಹೇಳಿ? ಹಾ, ನಮ್ಮಿಬ್ರ ಮಧ್ಯೆ ಏನೂ ಆಗಿಲ್ಲ, ಆದ್ರೆ ಎಲ್ಲ ಮುಗ್ದೋಗಿದೆ ಅಂತ ಡ್ಯಾಡ್ ತಿಳ್ಕೊಳ್ತಾರೆ. ವಾಟ್? ಎಸ್, ವೇಟ್. ಹೆಣ್ಣು ಎಷ್ಟು ಕ್ರೂರಿ ಆಗೋದಕ್ಕೆ ಸಾಧ್ಯನಾ? ಅಲ್ಲ, ಈ ರಜನಿಗೆ ಯಾಕಿಂತ ದುರ್ಬುದ್ಧಿ ಬಂತು? ಸುಮ್ಮನೆ ನನ್ನ ಜೀವನ ಹಾಳು ಮಾಡ್ತಾ ಇದ್ದಾಳೆ. ನಾಳೆ ಅವಳೇನೋ ಸುಖವಾಗಿರ್ತಾಳೆ, ಏನೋ ಆವೇಶದಲ್ಲಿ ಹೀಗೆ ಮಾಡ್ಬಿಟ್ಲ. ಈಗ ನಾನು ಅವಳನ್ನ ಮದುವೆ ಆಗ್ಬೇಕಂತೆ, ಮನೆಗೆ ಬಂದು ಮಾತಾಡ್ತಾರಂತೆ. ಏನ್ ಮಾಡ್ಲಪ್ಪ ಈಗ? ಈ ಮದುವೆನ ಹೇಗೆ ತಡಿಲಿ? ರಜನಿಗೆ ಬುದ್ಧಿ ಬರೋದು ಹೇಗೆ? ಬಾಸ್ನ ಹೇಗೆ ಒಪ್ಪಿಸ್ಲಿ? ಏನೇ ಆಗಲಿ, ಸದ್ಯಕ್ಕೆ ಈ ವಿಷಯ ನಮ್ಮ ಮನೆಯವ್ರ ಮುಂದೆ ಪ್ರಸ್ತಾಪ ಆಗಬಾರ್ದು. ಆ ರಜನಿ ಕಾಲು ಹಿಡ್ದಾದ್ರೂ ಒಪ್ಪಿಸ್ಬೇಕು. ಏನಾದರೂ ಮಾಡಿ ಈ ನಿನ್ನ ನಿರ್ಣಯನ ಒಂದಷ್ಟು ಟೈಮ್ ಮುಂದಕ್ಕೆ ತಳ್ಳು ಅಂತ. ಹೌದು, ಅದೊಂದೇ ದಾರಿ. ಈಗ ನನಗೆ ಉಳಿದಿರೋದು ಅದೊಂದೇ ದಾರಿ. ನಮಸ್ಕಾರ ಮಂದಾರ ಮೇಡಮ್ ಅವ್ರಿಗೆ. ಗೌರ್ಮೆಂಟ್ ಕಾಲೇಜ್ ಸೆಲೆಕ್ಷನ್ ಆಯಿತು ಅಂತ ಹೇಳಿದ್ರಲ್ಲ, ಪೋಸ್ಟಿಂಗ್ ಆರ್ಡರ್ ಬಂತ? ಬಂದಿದೆ. ಎಲ್ಲಿಗೆ ಅಂತ ಕೇಳ್ಬೋದಾ? ಯಾಕೆ, ನಿಮಗೆ ಗೊತ್ತಿಲ್ವಾ? ಅಥವಾ ಗೊತ್ತಿದ್ರು ನಾಟಕ ಆಡ್ತಾ ಇದ್ದೀರಾ? ನನಗೆ ಪೋಸ್ಟಿಂಗ್ ಆಗಿರೋ ಜಾಗ ನಿಮಗೆ ಗೊತ್ತಿದೆ. ನಿಮ್ಮ ಕೃಪೆ ಇಲ್ಲದೆ ಹಾಗಾಗೋಕ್ಕೆ ಸಾಧ್ಯನಾ? ಅಯ್ಯಯ್ಯೋ, ಏನು ಹೇಳ್ತಾ ಇದ್ದೀರಾ? ಖಂಡಿತವಾಗ್ಲೂ ನನಗೇನು ಗೊತ್ತಿಲ್ಲ. ಬ್ಯಾಂಗ್ಳೂರಲ್ಲಿ ಯಾವ ಕಾಲೇಜ್ಗಾಗಿದೆ, ಯಾವ ಕಾಲೇಜ್ಗೆ ಆಗಲಿ, ಒಟ್ಟಿನಲ್ಲಿ ನಮ್ಮ ಕಾಲೇಜ್ ಗ್ಲಾಸು, ಆ ಕಾಲೇಜ್ಗೆ ಗೇನು. ಥ್ಯಾಂಕ್ಸ್. ಗೇನ್ ಆಗಿರೋದು ಬಾಲ್ಕಿ ಕಾಲೇಜ್ಗೆ. ಬಾಲ್ಕಿ ಎಲ್ಲಿದೆ ಅಂತ ಗೊತ್ತಿರಬೇಕಲ್ಲ? ಹೌದಾ? ಬ್ಯಾಂಗ್ಳೂರ್ಗಾಗಿಲ್ವಾ ಬಾಲ್ಕಿ? ಹಾಂ, ಬಾಲ್ಕಿ ಹೈದರಾಬಾದ್ ಕರ್ನಾಟಕ ಬಾರ್ಡ್ರಲ್ಲಲ್ವಾ? ಹೌದು, ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಿದ್ದು. ಅಯ್ಯಯ್ಯೋ, ನೀವು ನನ್ನನ್ನು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಯಾಕೆ ನಿಮ್ಗೆ ಅಲ್ಲಿ ಪೋಸ್ಟಿಂಗ್ ಮಾಡಿಸ್ಲಿ? ನನಗೆ ನಿಮ್ಮ ಮೇಲೆ ದ್ವೇಷನಾ? ಹೋಗ್ಲಿ ಬಿಡಿ, ನನ್ನನ್ನು ಅಷ್ಟು ದೂರ ಕಳ್ಸಿದ್ರೆ ನಾನು ಹೋಗೋದಿಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಬರ್ದೇ ಇರೋಗಾಗತ್ತೆ ಅಂತ ನೀವು ಅನ್ಕೊಂಡಿದ್ರಿ ಅಲ್ವಾ? ಬಟ್ ಯು ಆರ್ ಮಿಸ್ಟೇಕನ್ ಮಿಸ್ಟರ್ ಧರಂಪಾಲ್. ನಾನು ಖಂಡಿತ ಅಲ್ಲಿಗೆ ಹೋಗಿ ಜಾಯಿನ್ ಆಗ್ತಾ ಇದ್ದೀನಿ. ಅಯ್ಯಯ್ಯೋ, ಹಾಗೆಲ್ಲಾದರೂ ಮಾಡ್ಬಿಟ್ಟಿರಾ? ನೀವು ಹೋಗಬೇಡಿ, ನನ್ನಿಂದ ಯಾವ ಅಪಕಾರನೂ ಆಗೋದಿಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಕಾದ್ ನೋಡಿ. ಓಹೋ, ಒಳ್ಳೇದಾಗತ್ತಾ? ಅಂದಮೇಲೆ ನಿಮ್ಗಿನ್ನೂ ಒಂದು ಥ್ಯಾಂಕ್ಸ್. ಬರೀ ಥ್ಯಾಂಕ್ಸ್ ಹೇಳಿದ್ರೆ ಹೇಗೆ?
ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕಲ್ವೇ? ನನ್ನ ಅಭಿಪ್ರಾಯನ ಯಾವ ವಿಷಯಕ್ಕೆ? ಅಯ್ಯ, ನಿಮ್ಮ ಅಣ್ಣ ಗಗನ್ ನಿಮ್ಗೆ ಈ ವಿಷಯ ತಿಳಿಸ್ಲಿಲ್ವಾ? ಅವ್ರು ಯಾಕೆ ಹೀಗೆ ಮಾಡಿದ್ರು? ಗಗನ್ಗೆ ನೀವ್ ಹೇಳಿದ್ರ? ಏನ್ ವಿಷಯ? ಅದು ನನಗೆ ಹೇಳಕ್ ಸಂಕೋಚ ಆಗತ್ತೆ. ಅದನ್ನು ಅವ್ರನ್ನ ಕೇಳಿ ಹೇಳ್ತಾರೆ. ಆಯ್ತು ಬಿಡಿ, ಅವನನ್ನೇ ಕೇಳ್ತೀನಿ. ಮನೆಗೆ ಹೋಗಿದ ತಕ್ಷಣ ಕೇಳ್ಬಿಡಿ. ಹೋದ ತಕ್ಷಣ ಕೇಳೋಕೆ ಅವನು ಮನೇಲಿ ಇರಲ್ಲ. ಹಾಗಾದ್ರೆ ಸಾಯಂಕಾಲ ಬಂದ ತಕ್ಷಣ ಕೇಳಿ. ನನಗೆ ನಿಮ್ಮ ಅಭಿಪ್ರಾಯ ಏನು ಬಂತು? ಸಮ್ಮತಿ ಒಪ್ಕೋಬೇಕಷ್ಟೇ. ನಾ ಬರಲ್ಲ. ರೀ ಮಿಸ್ಟರ್ ಶ್ರೀಕಂಠಯ್ಯ, ನಾವೇನು ಸುಮ್ಮನೆ ಕೂತಿಲ್ರಿ. ನಮ್ಮ ಕೆಲಸ ನಾವು ಮಾಡ್ತಾನೆ ಇದ್ದೀವಿ. ನೀವು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಎಲ್ಲ ಕಡೆ ಹುಡುಕಾಟ ಶುರುವಾಗಿದೆ. ಸಾಲದಕ್ಕೆ ನಿಮ್ಮ ಮಿಸ್ಸಸ್ ಫೋಟೋನ ಎಲ್ಲ ಸ್ಟೇಷನ್ಗೂ ರವಾನಿಸಿದೀವಿ ರೀ. ಯಾವ ಸಣ್ಣ ಇನ್ಫಾರ್ಮೇಶನ್ ಸಿಕ್ಕರು ನಾವೇ ಫೋನ್ ಮಾಡಿ ನಿಮ್ಮನ್ನ ಕರ್ಸ್ಕೋತೀವಿ. ನೀವು ಯಾಕೆ ಪದೇ ಪದೇ ಬಂದು ನಮಗೆ ತೊಂದರೆ ಕೊಡ್ತೀರಿ? ನೀವು ಬರೋ ಅಗತ್ಯ ಇಲ್ಲ. ನೋಡಿ ಸರ್, ನಾನು ಕಂಪ್ಲೇಂಟ್ ಕೊಟ್ಟಾಗಲೇ ಒಂದಿನ ಆಯಿತು. ನನ್ನ ಮಗ 2 ಸರ್ತಿ, ನಾನು 1 ಸರ್ತಿ ಬಂದಿದ್ದೀನಿ. ನಾವು ಯಾವಾಗ ಬಂದರೂ ನೀವು ಯಾವುದೋ ಕ್ಲೂನೇ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ರೀ ಸ್ವಾಮಿ, ನಿಮ್ಗೇನು ನಿಮ್ದೊಂದೇ ಕೇಸೇನ್ರಿ? ಅದರಲ್ಲೂ ಇದು ಮಿಸ್ಸಿಂಗ್ ಕೇಸು, ಅಂಥ ಇಂಪಾರ್ಟೆಂಟ್ ಏನಲ್ಲ. ನೋಡ್ರಿ, ನಮಗೆ ಕಳ್ತನ, ಡೌರಿ ಹರಾಸ್ಮೆಂಟು, ಆ್ಯಸಿಡ್ ಅಟ್ಯಾಕು, ಕಾಲೇಜ್ ಗಲಾಟೆ, ಹೀಗೆ 10 ಹಲವು ಕೇಸ್ಗಳು ಬಂದು ನಮ್ಮ ಸ್ಟೇಷನಲ್ಲಿ ಬಿದ್ದಿವೆ. ಇಷ್ಟಕ್ಕೂ ನಮ್ಮ ಸ್ಟೇಷನಲ್ಲಿ ಎಷ್ಟಿರಬೇಕೋ ಅಷ್ಟು ಸ್ಟಾಫ್ ಕೂಡ ಇಲ್ಲ. ಅದು ಗೊತ್ತಾ ನಿಮಗೆ? ಅದು ನಿಮ್ಮ ಪ್ರಾಬ್ಲಮ್. ನಾವು ಜನರಲ್ ಪಬ್ಲಿಕ್ಕು, ನಮಗೆ ನಮ್ಮ ಪ್ರಾಬ್ಲಮ್ ಅನ್ನೋದು ಮುಖ್ಯ, ಇಂಪಾರ್ಟೆಂಟ್. ಹಾಗಿದ್ಮೇಲೆ ಒಂದು ಕೆಲಸ ಮಾಡಿ ಮಿಸ್ಟರ್ ಶ್ರೀಕಂಠಯ್ಯ, ಇಷ್ಟಕ್ಕೂ ನಮ್ಮ ಸ್ಟೇಷನಲ್ಲಿ ಎಷ್ಟಿರಬೇಕೋ ಅಷ್ಟು ಸ್ಟಾಫ್ ಕೂಡ ಇಲ್ಲ. ಅದು ಗೊತ್ತಾ ನಿಮಗೆ? ಅದು ನಿಮ್ಮ ಪ್ರಾಬ್ಲಮ್. ನಾವು ಜನರಲ್ ಪಬ್ಲಿಕ್ಕು, ನಮಗೆ ನಮ್ಮ ಪ್ರಾಬ್ಲಮ್ ಅನ್ನೋದು ಮುಖ್ಯ, ಇಂಪಾರ್ಟೆಂಟ್. ಹಾಗಿದ್ಮೇಲೆ ಒಂದು ಕೆಲಸ ಮಾಡಿ ಮಿಸ್ಟರ್ ಶ್ರೀಕಂಠಯ್ಯ, ನೀವ್ಯಾಕೊಂದು ಒಳ್ಳೆ ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿನ ಅಪ್ರೋಚ್ ಮಾಡ್ಬೋದು. ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಹಾಗಂದ್ರೆ ಹೇಗೆ ಸರ್? ಹಾಗಂದ್ರೆ ಹೇಗೆ ಅಂದರೆ ನಾವೇನು ಮಾಡೋಣ ಸ್ವಾಮಿ? ನೋಡಿ ಸ್ವಾಮಿ, ಈಗ ಕಾಯಿಲೆ ಬಂದವ್ರ ಸಲುವಾಗಿ ಅಂತಾನೆ ಗೌರ್ಮೆಂಟ್ ಆಸ್ಪತ್ರೆಗಳಿವೆ. ಅಲ್ಲಿ ಎಲ್ಲ ಸೌಕರ್ಯ ಕಡಿಮೆನೆ. ಹಾಗಂತ ಜನ ಏನು ಮಾಡ್ತಾರೆ? ಸುಮ್ಮನೆ ಇರ್ತಾರಾ? ಹೈಟೆಕ್ ನರ್ಸಿಂಗ್ ಹೋಮ್ಗಳನ್ನ ಹುಡ್ಕೊಂಡು ಹೋಗ್ತಾರೆ. ಹಾಗೇನೆ ನೀವು ಒಂದು ಒಳ್ಳೆ ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿನ ಅಪ್ರೋಚ್ ಮಾಡಿ ಅದರ ಸಹಾಯ ಪಡ್ಕೊಳ್ಳಿ. ನಮ್ಮ ಜೊತೆ ಸಹಕರಿಸಿ ಸ್ವಾಮಿ. ನಿಮಗೆ ಬೇಕಾದ ಸಹಾಯ ನಾವು ಮಾಡ್ತೀವಿ. ಹೋಗ್ಲಿ ಬಿಡಿ ಸರ್, ನಿಮ್ಮ ಹತ್ರ ಯಾಕೆ ಚರ್ಚೆ? ಒಂದು ಕೆಲಸ ಮಾಡಿ, ನಾಟ್ ಟ್ರೇಸೇಬಲ್ ಅಂತ ಒಂದು ಸರ್ಟಿಫಿಕೇಟ್ ಕೊಡಿ. ಅಂದರೆ ನಿಮ್ಮ ಹೆಂಡತಿನ ಕಂಡು ಹಿಡಿಯೋದಕ್ಕಿಂತ ಮುಖ್ಯವಾಗಿ ನಿಮ್ಮ ಹೆಂಡತಿ ನಾಟ್ ಟ್ರೇಸಬಲ್ ಅನ್ನೋ ಸರ್ಟಿಫಿಕೇಟು ನಿಮಗೆ ಬಹಳ ಮುಖ್ಯ ಅಲ್ಲ? ಅದು ಹಾಗಲ್ಲ ಸರ್. ನಮಗೆ ಗೊತ್ತಾಯ್ತು ಬಿಡ್ರಿ, ನಿಮ್ಮ ಯಾವುದೋ ಸ್ವಾರ್ಥದ ಸಲುವಾಗಿ ನಿಮ್ಮ ಹೆಂಡತಿಯ ಇಮಿಡಿಯೇಟ್ ಪ್ರೆಸೆನ್ಸ್ ಬೇಕಾಗಿತ್ತು. ಆಗ್ತಾ ಇಲ್ಲ, ಅದಕ್ಕೆ ಅವ್ರಿಲ್ಲ ಅನ್ನೋ ದಾಖಲೆ ನಿಮಗೆ ಬೇಕು. ಸರಿ, ಹಾಗೆ ಅನ್ಕೊಳ್ಳಿ, ನಮಗೆ ಸರ್ಟಿಫಿಕೇಟ್ ಕೊಟ್ಬಿಡಿ ಅಷ್ಟೇ. ಏನಂದ್ರೆ ಸರ್ಟಿಫಿಕೇಟ್ ಕೊಟ್ಬಿಡ್ಬೇಕಾ? ರೀ ಶ್ರೀಕಂಠಯ್ಯನವ್ರೆ, ನೀವು ಕಂಪ್ಲೇಂಟ್ ಕೊಟ್ಟು ಏನು ತಿಂಗಳುಗಳು ಕಳೆದಿದ್ಯಾ? ಅಲ್ರಿ, ನೀವು ಕಂಪ್ಲೇಂಟ್ ಕೊಟ್ಟ 2-3 ದಿವಸ ಆಗಿಲ್ಲ. ಅಷ್ಟರಲ್ಲಿ ನಿಮ್ಮ ವೈಫ್ನ ಟ್ರೇಸ್ ಮಾಡೋಕ್ಕಾಗಲಿಲ್ಲ ಅಂತ ಸೋಲ್ ಒಪ್ಕೊಂಡು ನಮ್ಮ ಡಿಪಾರ್ಟ್ಮೆಂಟಿಂದ ನಿಮಗೆ ಸರ್ಟಿಫಿಕೇಟ್ ಕೊಟ್ಬಿಡ್ಬೇಕಾ? ನೋಡ್ರಿ, ನಮ್ಮ ಡಿಪಾರ್ಟ್ಮೆಂಟಿನ ಎಲ್ಲ ಪ್ರಯತ್ನಗಳು ವಿಫಲವಾದಾಗ ನಾವೇ ಕೇಸ್ನ ಕ್ಲೋಸ್ ಮಾಡ್ತೀವಿ. ನೀವಿನ್ನು ಹೋಗ್ಬೋದು. ಸರ್ಟಿಫಿಕೇಟ್ ಹ್ಯಾಕ್ ತೊಗೊಳ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ನಾನು ಲಾಯರ್ನ ಕರ್ಕೊಂಡು ಬಂದು ಆ ಸರ್ಟಿಫಿಕೇಟ್ ನಾನು ತೊಗೊಳ್ತೀನಿ. ಹೌದಾ? ರೀ, ಹೋಗೋದು ಯಾವ ಲಾಯರ್ನ ಕರ್ಕೊಂಬರ್ತೀರಾ ಕರ್ಕೊಂಬರ್ರಿ, ನಾನು ನೋಡ್ತೀನಿ. ನೀವೇ ನಿಮ್ಮ ಹೆಂಡತಿನ ಏನೋ ಮಾಡಿದ್ದೀರಾ ಅಂತ ಕೇಸ್ ಹಾಕ್ತೀನಿ. ಏನ್ರಿ ಮುಖ ನೋಡ್ತಿದ್ದೀರಾ? ಹೋಗ್ರಿ, ಜಾಗ ಖಾಲಿ ಮಾಡ್ರಿ. ಏನು ಮಂದರ, ಏನೋ ಮಾತಾಡಬೇಕು ಅಂದೆ, ಈಗ ನೋಡಿದ್ರೆ ಏನೂ ಮಾತಾಡ್ದಿರ ಸುಮ್ಮನೆ ಕೂತಿದ್ಯಾ? ಯಾಕೆ ಇಲ್ಲಿ ಮಾತಾಡದೇ ಇರೋಂಥ ಗುಟ್ಟಿನ ವಿಷಯ ಏನಾದ್ರು ಇದೆಯಾ?
ಗುಟ್ಟು ಮಾಡಿರೋದು ನೀನು. ನಾನೇನು ಗುಟ್ಟು ಮಾಡಿದ್ದೀನಿ? ಮತ್ತಿನ್ನೇನು, ನನ್ನ ಹತ್ರ ಮನೆಯವ್ರ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಅಂತ ಪ್ರಮಾಣ ಮಾಡಿ ಹೇಳ್ತೀಯಾ? ಯಾಕಪ್ಪ ಸುಮ್ಮನಾದೆ? ಇನ್ನೇನು ಮಾಡಲಿ, ಹೇಳಕ್ಕಾಗದೇ ಇರೋಂಥ ವಿಷಯಗಳಿರುತ್ತೆ. ಅದನ್ನು ಯಾಕೆ ಹೇಳಲಿಲ್ಲ ಅಂದರೆ ನಾನು ಏನಂತ ಉತ್ತರ ಕೊಡಲಿ? ಅಂದರೆ ಏನೋ ಗುಟ್ಟಿನ ವಿಷಯ ಇದೆ ಅಂತ ನೀನೇ ಒಪ್ಕೊಂಡಾಗಾಯ್ತು. ಮಂದಾರ ಪ್ಲೀಸ್, ಅದನ್ನು ಕೆದಕ್ಬೇಡ. ಅದನ್ನು ಕೇಳಿದ್ರೆ ನಿಂಗೆ ಸಂತೋಷ ಆಗಲ್ಲ. ಆಹಾ, ಹೇಳೋದು ನೋಡು, ನನಗೆ ಸಂತೋಷ ಇಲ್ಲ, ಆದ್ರೆ ನಿನಗೆ ಸಂತೋಷ ಇದೆಯಾ? ಸಂತೋಷ ನನಗೆ ಖಂಡಿತವಾಗೂ ಇಲ್ಲ. ಅದಕ್ಕೆ ಒಬ್ಬನೇ ಕೊರಗ್ತಾ ಇದೆಯಾ? ಇನ್ನೇನು ಮಾಡಲಿ ಹೇಳು? ನೀನು ಹೇಳ್ದೆ ಇದ್ರೆ ಅದು ಗುಟ್ಟಾಗೆ ಉಳಿಯುತ್ತೆ ಅಂತ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ನಾನು ಆ ಧರ್ಮಪಾಲನ ಕೇಳ್ತೀನಿ, ಏನ್ ವಿಷಯ ಹೇಳು ಅಂತ. ನೀನು ಧರ್ಮಪಾಲನ ಕೇಳ್ತೀಯ? ಇನ್ನೇನ್ ಮಾಡ್ಲಿ ನಾನು? ನನಗ್ ವಿಷಯ ಹೇಳು ಅಂತ ಅವ್ನು ನಿನ್ನ ಹತ್ರ ಹೇಳಿದ್ದಾನೆ, ನೀನು ಹೇಳ್ತಿಲ್ಲ. ಅದಕ್ಕೆ ಅವನನ್ನೇ ಕೇಳ್ತೀನಿ, ಮಿಸ್ಟರ್ ಧರ್ಮಪಾಲ್, ಗಗನ್ ಮೂಲಕ ಏನ್ ವಿಷಯ ಹೇಳಿ ಕಳಿಸ್ಬೇಕು ಅಂತಿದ್ಯೋ ಅದನ್ನ ನನ್ನ ಹತ್ರನೇ ನೇರವಾಗಿ ಹೇಳು ಅಂತ. ಅವನಿಗೆ ನಿನ್ನ ಹತ್ರ ನೇರವಾಗಿ ಹೇಳೋದಕ್ಕೆ ಸಂಕೋಚ. ನನಗೆ ನಿನ್ನ ಹತ್ರ ವಿಷಯ ಹೇಗೆ ಹೇಳೋದು ಅನ್ನೋ ಅಳಕು. ಆ ಧರ್ಮಪಾಲ್ ದೊಡ್ಡ ಅಯೋಗ್ಯ ಮಂದಾರ. ಅವನಂತ ಒಂದು ಸಂಬಂಧ ನಮ್ಗೆ ಯಾಕೆ ಹೇಳು? ಚೆನ್ನಾಗಿ ಹೇಳ್ದೆ. ಅವನೇ ನಮ್ಮ ಸಂಬಂಧಿನ, ನೆಂಟನ, ಇಷ್ಟನ. ಅವನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಬೇಡ ಅನ್ನಿಸ್ತು, ಬಿಟ್ಟೆ. ನೀನೇನೋ ಬಿಟ್ಟೆ, ಆದ್ರೆ ಅವನಿಗೆ ನಿನ್ನಂತ ಒಳ್ಳೆ ಲೆಕ್ಚರ್ನ ತಮ್ಮ ಸಂಸ್ಥೆ ಕಳ್ಕೊಂತಲ್ಲ ಅಂತ ಪಶ್ಚಾತ್ತಾಪ ಆಗಿದೆ. ಈಗ ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ ಇಲ್ಲ. ಅದಕ್ಕೆ ಈಗ ನನ್ನ ಹಿಡ್ದಿದ್ದಾನೆ, ನಾನು ನಿನ್ನ ಒಪ್ಪಿಸ್ಬೇಕಂತ. ಏನಂತ ಒಪ್ಪಿಸ್ಬೇಕಂತೆ? ನೀನು ಮತ್ತೆ ಅವನ ಸಂಸ್ಥೆಗೆ ಕೆಲ್ಸಕ್ಕೆ ಹೋಗ್ಬೇಕಂತೆ, ನಿನ್ನ ಸೀನಿಯರ್ ಲೆಕ್ಚರರ್ ಮಾಡ್ತಾನಂತೆ. ಹಾಂ, ಅಡ್ವಾನ್ಸ್ ಆಗಿ ಡಬಲ್ ಇನ್ಕ್ರಿಮೆಂಟ್ ಬೇರೆ ಕೊಡ್ತಾನಂತೆ. ಇಷ್ಟೇನಾ? ಇದನ್ನ ಹೇಳಕ್ಕೆ ಅವನ್ಗಂತೂ ಮುಖ ಇಲ್ಲ, ನಿಜ. ನೀನ್ ಹೇಳಕ್ ಯಾಕೆ ಇಷ್ಟು ಹಿಂದು ಮುಂದೆ ನೋಡ್ದೆ? ನಾನೇನೋ ಚಿದಂಬರ ರಹಸ್ಯನೇ ಇರ್ಬೇಕು ಅನ್ಕೊಂಡ್ಬಿಟ್ಟಿದ್ದೆ. ಸದ್ಯ ನೀನಿಷ್ಟು ಕೂಲಾಗಿ ತಗೊಂಡಿಯಲ್ಲ, ವಿಷಯ ಕೇಳಿದ ತಕ್ಷಣ ನೀನೆಲ್ಲಿ ಅಗ್ನಿ ಪರ್ವತ ಆಗಿ ಬೆಂಕಿ ಉಳ್ತೀಯ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಈಗ ನಾನು ಧರ್ಮಪಾಲ್ಗೆ ಏನು ಹೇಳಿ?